ಸಿದ್ದರಾಮಯ್ಯ ಸಂಪುಟದಿಂದ 7ರಿಂದ 9 ಸಚಿವರು ಔಟ್ ಆಗುವಂತ ಸಾಧ್ಯತೆ ಇದೆ. ಸಚಿವರನ್ನ 7ರಿಂದ 9 ಜನ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡಲಾಗುತ್ತೆ. ಯಾರು ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ, ಅವರವರಿಗೆ ಒಪ್ಪಿಸಿದಂತ ಇಲಾಖೆಗಳಲ್ಲಿ ಇನ್ನೂ ಕೂಡ ಪರಿಣಿತಿಯನ್ನು ಪಡೆದುಕೊಂಡಿಲ್ಲ, ಸರ್ಕಾರಕ್ಕೆ ವರ್ಚಸ್ಸು ತಂದುಕೊಡುವಂತ ಪ್ರಯತ್ನ ಮಾಡಿಲ್ಲ, ಆ ಎಲ್ಲ ಸಚಿವರಿಗೆ ಗೇಟ್ ಪಾಸ್ ಭಾಗ್ಯ ಸಿಗುತ್ತೆ. ಗೇಟ್ ಪಾಸ್ ಗ್ಯಾರಂಟಿ. ಈಗಾಗಲೇ ಸಚಿವರ ಕಾರ್ಯವೈಖರಿ ವರದಿಯನ್ನು ಹೈಕಮಾಂಡ್ ಪಡೆದುಕೊಂಡಿದೆ. ಇದರ ಆಧಾರದ ಮೇಲೆ ಸಂಪುಟ ಪುನಾರಚನೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ಜೂನ್ನಲ್ಲಿ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಲವು ವ್ಯಕ್ತಪಡಿಸಿದೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ನೋಡಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಸಂಪುಟ ಪುನಾರಚನೆಯ ವಿಚಾರ ಅನೇಕ ದಿನಗಳಿಂದಲೂ ತಿಂಗಳುಗಳಿಂದಲೂ ಆಗ ಈಗ ಇನ್ನೊಂದು ತಿಂಗಳಿಗೆ ಇನ್ನೆರಡು ತಿಂಗಳಿಗೆ ಅಂತ, ಬಟ್ ಈಗ ಜೂನಿಗೆ ಬಹುತೇಕ ಫಿಕ್ಸ್ ಆಗುವ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಅನೇಕ ಜನ ತಮಗೆ ಕೊಟ್ಟಿರುವ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ನಿಭಾಯಿಸ್ತಾ ಇಲ್ಲ, ಸಚಿವರಿಂದ ಸರ್ಕಾರಕ್ಕೆ ವರ್ಚಸ್ಸು ತರುವ ಬದಲಾಗಿ ಕೆಲವು ಡ್ಯಾಮೇಜ್ಗಳೇ ಸೃಷ್ಟಿಯಾಗಿದ್ದಾವೆ. ವರದಿಯನ್ನು ಒಪ್ಪಿಕೊಂಡು ಯಾರು ಸಮರ್ಥರಿದ್ದಾರೆ ಯಾರು ಅಸಮರ್ಥರಿದ್ದಾರೆ ಅದನ್ನು ಗುರುತಿಸಿ ಕೆಲವರಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ, ಇನ್ನು ಕೆಲವರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಇದು ಸಾಧ್ಯತೆಗಳ ಬಗ್ಗೆ ಹೇಳ್ಬೋದಾಗುತ್ತೆ. ಜೊತೆಗೆ ಅಧ್ಯಕ್ಷರ ಬದಲಾವಣೆ ವಿಚಾರ ಇದೆಯಲ್ಲ, ಅಷ್ಟು ಸುಲಭ ಸಾಧ್ಯನಾ ಈ ರೀತಿಯ ಪರಿಸ್ಥಿತಿಯಲ್ಲಿ? ದಶರಥ್, ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅಂತೇಳಿ ಕಳೆದ ಕೆಲವು ತಿಂಗಳ ಹಿಂದೆನೆ ಡಿಮ್ಯಾಂಡ್ ಶುರುವಾಗಿತ್ತು. ಆದ್ರೆ ಸದನ ಬೇರೆ ಬೇರೆ ವಿಚಾರಗಳು ಮಧ್ಯಪ್ರವೇಶ ಮಾಡಿದ್ರಿಂದ ಅಲ್ಲಿಗೆ ಅದನ್ನ ಕೈ ಬಿಡಲಾಗಿತ್ತು. ಆದ್ರೆ ಇದೀಗ ಮತ್ತೆ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂತಹ ಚರ್ಚೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಜೂನ್ನಲ್ಲಿ, ಮೇ ಕೊನೆಯ ವಾರ ಅಥವಾ ಜೂನ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಮಾಡೋದು, ಸುಮಾರು 7ರಿಂದ 9 ಜನ ಹಾಲಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತಹ ಸಿದ್ಧತೆಗಳನ್ನ ಈಗಾಗಲೇ ಹೈಕಮಾಂಡ್ ಮಾಡ್ಕೊಳ್ತಾ ಇದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. 4 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಹಲವು ವಿಷಯಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಈಗಾಗಲೇ ಸಾಕಷ್ಟು ಡಿಮ್ಯಾಂಡ್ಗಳು ಶುರುವಾಗಿತ್ತು. ಆ ಹಿಂದೆನೆ ದಲಿತ ಸಚಿವರು ಪದೇ ಪದೇ ಸಭೆಗಳನ್ನ ಮಾಡ್ತಾ ಇದ್ರು. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಆ ಸಂದರ್ಭದಲ್ಲಿ ಎದ್ದಿತ್ತು. ಆದ್ರೆ ಸದನ ಹತ್ತಿರ ಬಂದಿದ್ರಿಂದ ಮತ್ತೆ ಅದು ನೆನೆಗುದಿಗೆ ಬಿದ್ದಿತ್ತು. ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನ ಮಾಡಿತ್ತು. ಯಾವುದೇ ವಿಚಾರವನ್ನ ಬಹಿರಂಗವಾಗಿ ಚರ್ಚೆಯನ್ನ ಮಾಡಬೇಡಿ, 4 ಗೋಡೆಗಳ ಮಧ್ಯೆ ಅದರ ಬಗ್ಗೆ ಚರ್ಚೆ ಆಗಬೇಕು, ಹಾಗಾಗಿ ಈಗ ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ಬೇಕು ಅನ್ನುವಂತ ಎಚ್ಚರಿಕೆಯನ್ನ ರವಾನೆ ಮಾಡಲಾಗಿತ್ತು. ಆ ಕಾರಣಕ್ಕೆ ಅದು ಅಲ್ಲಿಗೆ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಮತ್ತೆ ಚರ್ಚೆಗೆ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಸಂದರ್ಭ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಹೊಸಬರಿಗೆ ಅವಕಾಶವನ್ನ ಮಾಡಬೇಕು. ಈಗಾಗಲೇ ಇರುವಂತಹ ಅಧ್ಯಕ್ಷರ ಮೇಲೆ ಈಗ ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೇವೆ, ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿರೋದ್ರಿಂದ ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇಲ್ಲ. ಜಿಲ್ಲಾಧ್ಯಕ್ಷರನ್ನ ಕೇಳಿದ್ರೆ ನಮ್ಮನ್ನ ತೆಗಿತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಯಾಕೆ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂತ ಉತ್ತರ ಆ ಕಡೆಯಿಂದ ಬರ್ತಾ ಇದೆ. ಪದಾಧಿಕಾರಿಗಳ ಬಾಯಿಂದಲೂ ಕೂಡ ಇದೇ ರೀತಿಯಾದಂತ ಉತ್ತರಗಳು ಬರ್ತಾ ಇದೆ. ಹಾಗಾಗಿ ಕೆಪಿಸಿಸಿ ಕಚೇರಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರ ಅವಶ್ಯಕತೆ ಇದೆ. ಯಾಕಂದ್ರೆ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಕಚೇರಿಗೆ ಬರ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪದೇ ಪದೇ ಸಭೆಗಳನ್ನ ನಡೆಸಬೇಕಾಗತ್ತೆ. ನೀವು ಅಧ್ಯಕ್ಷರನ್ನ ಲೋಕಸಭೆ ಚುನಾವಣೆಯ ನಂತರ ಬದಲಾವಣೆಯನ್ನ ಮಾಡ್ತೇವೆ ಅಂತ ಹೇಳಿದ್ರಿ. ಈಗ ಕಾಲ ಕೂಡಿ ಬಂದಿದೆ. ಹಾಗಾಗಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟು ಬಂದಿದ್ದಾರೆ. ಅದಕ್ಕೆ ಹಿಂದೆ ಹೋಗಿದ್ದಂತಹ ಕೆಲವು ಸಚಿವರು ಕೂಡ ಹೈಕಮಾಂಡ್ಗೆ ಇದೇ ಬೇಡಿಕೆಯನ್ನ ಇಟ್ಟು ಬಂದಿದ್ದಾರೆ. ಸೊ ಹಾಗಾಗಿ ಈ ಸಂಪುಟ ಪುನಾರಚನೆ ಸಂದರ್ಭದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಇವತ್ತು ನಮ್ಗೆ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಕೆಲವು ಸಚಿವರ ಪರ್ಫಾರ್ಮೆನ್ಸ್ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಯಾರನ್ನ ಕೈ ಬಿಡಬಹುದು ಅನ್ನುವಂಥದ್ದು ಚರ್ಚೆಗಳು ಈಗ ಹಿಂದೆನೆ ನಡೆದಿತ್ತು. ಅದರಲ್ಲಿ ಸಚಿವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ತೇವೆ, ಅದರ ವರದಿಯನ್ನ ತರಿಸ್ಕೊಳ್ತೇವೆ, ತದನಂತರದಲ್ಲಿ ನಾವು ನಿರ್ಧಾರವನ್ನ ಮಾಡ್ತೇವೆ ಅಂತೇಳಿ ಹೈಕಮಾಂಡ್ ಈ ಹಿಂದೆ ಹೇಳಿತ್ತು. ಅದರಂತೆ ಈಗ ಸಚಿವರ ಇಲಾಖಾವಾರು ಕಾರ್ಯವೈಖರಿಯ ಬಗ್ಗೆ ವರದಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಕೆಪಿಸಿಸಿಯಿಂದಲೂ ಕೂಡ ವರದಿಯನ್ನ ಪಡ್ಕೊಂಡಿದ್ದಾರೆ. ಜಿಲ್ಲಾ ಅಧ್ಯಕ್ಷರುಗಳಿಂದಲೂ ಕೂಡ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ವರದಿಯನ್ನ ಪಡ್ಕೊಂಡಿದ್ದಾರೆ. ಇದನ್ನ ಆಧರಿಸಿ 7ರಿಂದ 9 ಸಚಿವರನ್ನ ಕೈ ಬಿಡುವಂತಹ ಸಾಧ್ಯತೆಗಳಿದೆ.
ಅಲ್ಲಿಗೆ ಹೊಸಬರಿಗೆ ಈಗ ಅವಕಾಶವನ್ನ ಮಾಡಿಕೊಡುವಂತ ಪ್ರಯತ್ನಗಳು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದೇ ಏಪ್ರಿಲ್ 2ರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ದಶರಥ್. ಆ ಸಂದರ್ಭದ ಕರ್ನಾಟಕ ಭವನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದಾರೆ. ಅದೇ ವೇಳೆ ಸಿದ್ದರಾಮಯ್ಯ ಅವರ ಜೊತೆ DCM DK ಶಿವಕುಮಾರ್ ಅವರ ಜೊತೆ ಈ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅಂತಿಮ ಚರ್ಚೆಯನ್ನ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ